ಇಲ್ಲಿ ಸರ್ಕಾರದವ್ರು ಏನು ಗ್ಯಾರಂಟಿಗಳನ್ನ ನೀಡಿರೋದು, ಇಲ್ಲಿ ಗಂಡಸರಿಂದ ಹಣನ ಕಿತ್ಬಿಟ್ಟು ಹೆಂಗಸ್ರಿಗೆ ನೀಡ್ತಾ ಇರ, ನಮ್ಮನೆ ಹಣನೇ ಕೊಡ್ತಾರ ನಮಗೆ ವಾಪಸ್ಸು, ಇಲ್ಲೇನು ಕೂಡ ಕೊಡ್ತಾರ ಅಂತ ಸಾಕಷ್ಟು ಜನ ಕಂಪ್ಲೇಂಟ್ನ ಮಾಡ್ತಿದ್ರೆ. ಆದರೆ ಶಕ್ತಿ ಯೋಜನೆ ಏನು ಮಹಿಳೆಯರಿಗೆ ಮಾತ್ರ ಇತ್ತಲ್ಲ, ಇನ್ನು ಮುಂದೆ ಗಂಡಸ್ರಿಗೂ ಕೂಡ ಸಿಗುತ್ತೆ ಅಂತ ಕಾಂಗ್ರೆಸ್ ಅವ್ರು ಹೇಳ್ತಾ ಇದ್ದಾರೆ. ಹಾಗಾದರೆ ನೀವು ಯಾವತ್ತಿನ ಒಂದು ಶಕ್ತಿ ಯೋಜನೆ ಯೂಸ್ ಮಾಡ್ಬೋದು, ಇದು ಯಾವ ರೀತಿ ವರ್ಕ್ ಆಗುತ್ತೆ ಎಲ್ಲನೂ ಕೂಡ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಕಂಪ್ಲೀಟಾಗಿ ಮಾಹಿತಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ, ಯಾಕಂದರೆ ಕೂಡ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ವಿಷಯ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಎಲ್ಲೂ ಓಡಿಸ್ತಾನೆ ಕೊನೆವರೆಗೂ ಕೂಡ ನೋಡಿ. ಇಲ್ಲಿ ಶಕ್ತಿ ಯೋಜನೆ ಬಂದ್ಬಿಟ್ಟು ಬರೀ ಮಹಿಳೆಯರಿಗೆ ಮಾತ್ರ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ಬೋದು. ಆಗಲೇ ಸಾಕಷ್ಟು ಜನ ಮಹಿಳೆಯರು ಅದನ್ನ ಯೂಸ್ ಮಾಡ್ತಾ ಇದ್ದಾರೆ. ಕೆಲವರು ದಿನನಿತ್ಯ ಯೂಸ್ ಮಾಡಿದ್ರೆ, ಕೆಲವರು ತಿಂಗಳಿಗೊಂದ್ಸಲಿ ಅದನ್ನ ಡೆಫಿನೆಟ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಯಾವುದೇ ಥರದ ಕಂಡೀಷನ್ಸ್ ಏನು ಜಾಸ್ತಿ ಏನಿಲ್ಲ, ಜಸ್ಟ್ ಮಹಿಳೆಯರು ಜಸ್ಟ್ ಅವ್ರ ಆಧಾರ್ ಕಾರ್ಡ್ನ ತೋರಿಸ್ಬೇಕಷ್ಟೇ, ಆರಾಮಾಗಿ ಫ್ರೀಯಾಗಿ ಓಡಾಡ್ಬೋದು ಅಂತ. ಆದರೆ ಈ ಒಂದು ಯೋಜನೆ ಈಗ ಪುರುಷರು ಕೂಡ ಬಳಸ್ಬೋದು ಅನ್ನೋದನ್ನ ಇವಾಗ ಕಾಂಗ್ರೆಸ್ ಖುದ್ದಾಗಿ ಹೇಳ್ತಾ ಇದ್ದಾರೆ. ಹಾಗಾದರೆ ನಾವು ನಾಳೆಯಿಂದ ಓಡಾಡ್ಬೋದಾ ಅಂತ ಕೇಳ್ಬೋದು ನೀವು. ಅದ್ರ ಬಗ್ಗೆನೂ ಕೂಡ ಏನೇನು ಇದು ಯಾವ ರೀತಿ ವಿಷಯಗಳು ಏನೇನಾಗಿದೆ ಎಲ್ಲನೂ ಕೂಡ ಇವಾಗ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಕಂಪ್ಲೀಟಾಗಿ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಿ ಇವಾಗ. ಹಾಗೆ ಯಾರು ವಿಡಿಯೋಗೊಂದು ಲೈಕ್ ಕೊಟ್ಟಿಲ್ಲ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇಲ್ಲಿ ನಿಮಗೂ ಕೂಡ ಕಾಮನ್ ಆಗಿ ಒಂದು ಡೌಟ್ ಬರುತ್ತೆ, ನಿಜವಾಗ್ಲೂ ಇದು ಸಾಧ್ಯನಾ? ಏನು ಸರ್ಕಾರದವ್ರು ಈ ಥರ ಕೊಟ್ಟರೆ ದಿವಾಳಿ ಆಗ್ಬಿಡ್ತಾರೆ ಎಲ್ಲರಿಗೂ ಫ್ರೀ ಅಂತ ಕೊಟ್ಟರೆ ಅಂತ. ಇಲ್ಲಿ ನಿಮಗೆ ನಿಜನಾ ಸುಳ್ಳ ಅಂತ ಕನ್ಫ್ಯೂಷನ್ ಇರುತ್ತೆ ಕೆಲವ್ರಿಗೆ ಆಗಲೇ ಇದು ಯಾವಾಗಿಂದ ಜಾರಿ ಆಗುತ್ತೆ, ನಾವು ಕೂಡ ಫ್ರೀಯಾಗಿ ಓಡಾಡಬೇಕು ಅನ್ನೋರು ಕೂಡ ಇರ್ತೀರ. ಇದ್ರ ಬಗ್ಗೆ ಇವಾಗ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ, ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ. ಇಲ್ಲಿ ಗೃಹ ಜ್ಯೋತಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಇದೆಲ್ಲ ಕೂಡ ಕಾಂಗ್ರೆಸ್ ಗ್ಯಾರಂಟಿಗಳಲ್ಲಿ ಬಂದಿದೆ. ಆದರೆ ಕೆಲವು ಯೋಜನೆಗಳನ್ನ ಮಹಿಳೆಯರಿಗೆ ಅಂತಲೇ ಮಾಡಿದರೆ, ಅದು ಶಕ್ತಿ ಯೋಜನೆ ಮತ್ತು ಈ ಗೃಹಲಕ್ಷ್ಮಿ ಯೋಜನೆ. ಆದರೆ ಪುರುಷರಿಗಂತ ಯಾವುದೇ ಥರದ ಸಿಂಗಲ್ ಯೋಜನೆ ಕೂಡ ಈ ಸರ್ಕಾರದ ಕಡೆಯಿಂದ ಬಂದಿಲ್ಲ. ಆದರೆ ಇಲ್ಲಿ ಸಾಕಷ್ಟು ಜನ ಕಂಪ್ಲೇಂಟ್ ಕೂಡ ಮಾಡ್ತಿದ್ರು, ಇಲ್ಲಿ ಪುರುಷರಿಂದ ಒಂದು ಜಾಸ್ತಿ ಹಣನ ಕಿತ್ಬಿಟ್ಟು ಅದನ್ನೇ ಇವಾಗ ತಿರ್ಗಿ ಅವ್ರ ಮನೆಗೆ ವಾಪಸ್ಸನ್ನ ಕೊಡ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳಲ್ಲಿ. ಇಲ್ಲಿ ಎಲ್ಲ ರೇಟ್ನ ಜಾಸ್ತಿ ಮಾಡಿ ಇಲ್ಲಿ ಯಾವುದೇ ಥರದ ಫ್ರೀಯಾಗೇನು ಬರ್ತಾ ಇಲ್ಲ ಅಂತ. ಇವಾಗ ಸರ್ಕಾರದವರು ಈ ಒಂದು ಚರ್ಚೆನೂ ಕೂಡ ಆಗಿದೆ, ಏನಂದರೆ ಫ್ರೀಯಾಗಿ ಒಂದು ಬಸ್ನ ಕೂಡ ಕೊಡಬೇಕು ಪುರುಷರಿಗೂ ಕೂಡ ಅಂತ. ಹಾಗಾದರೆ ಕಾಮನ್ ಆಗಿ ನಿಮಗೆ ಡೌಟ್ ಬರುತ್ತೆ, ನಾಳೆಯಿಂದನೇ ಫ್ರೀಯಾಗಿ ಓಡಾಡ್ಬೋದಾ ನಾವು ಕೂಡ ಆಧಾರ್ ಕಾರ್ಡ್ನ ತೋರಿಸಿ ಅಂತ. ಇವಾಗ ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡೋದಾದರೆ, ಇಲ್ಲಿ ಕಾಂಗ್ರೆಸ್ನ ಒಬ್ಬ ಸಚಿವರು ಇದ್ರ ಬಗ್ಗೆ ಮಾತಾಡಿರೋದು. ಇಲ್ಲಿ ಏನಂತ ಹೇಳಿದರೆ, ಕಾಂಗ್ರೆಸ್ನ ಒಂದು ಬಸವರಾಜ ರಾಯನ ರೆಡ್ಡಿ ಅವರು ಹೇಳಿದ್ದಾರೆ, ಇಲ್ಲಿ ಶಕ್ತಿ ಯೋಜನೆ ಏನಿದೆಯಲ್ಲ ಫ್ರೀಯಾಗಿ ಬಸ್ಸಲ್ಲಿ ಮಹಿಳೆಯರು ಓಡಾಡ್ತಾ ಇದ್ದಾರೆ. ಇವಾಗ ಈ ಒಂದು ಎಲೆಕ್ಷನ್ ಅಂದರೆ ಲೋಕಸಭಾ ಎಲೆಕ್ಷನ್ ಆದಮೇಲೆ ಪುರುಷರು ಕೂಡ ಓಡಾಡಬಹುದು ಅಂತಲೂ ಕೂಡ ಹೇಳಿದರೆ, ಅದು ಬರೀ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಕೇಂದ್ರ ಸರ್ಕಾರದಲ್ಲಿ. ಜೊತೆಗೆ ಇಲ್ಲಿ ಇನ್ನೊಂದು ಕಂಡೀಷನ್ ಅವ್ರು ಹೇಳ್ಬಿಟ್ಟಿದ್ದಾರೆ, 60 ವರ್ಷ ಮೇಲುಪಟ್ಟ ಪುರುಷರು ಮಾತ್ರ ಓಡಾಡೋಕ್ಕೆ ನಾವು ಒಂದು ಅವಕಾಶನ ಮಾಡಿಕೊಡ್ತೀವಿ ಕಾಂಗ್ರೆಸ್ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ. ಅದ್ರ ಬಗ್ಗೆ ಕೂಡ ಒಂದು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದರೆ. ಮತ್ತು ಈ ಒಂದು ವಿಡಿಯೋ ಯಾರಿಗೆ ಸಹಾಯ ಆಗುತ್ತೆ ಅವ್ರಿಗೆ ಶೇರ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ.